ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಇವತ್ತು ನಾನು ಕಟೋರಿ ಬ್ಲೌಸ್ ಅಳತೆಗೆ ಕಟೋರಿ ಬ್ಲೌಸ್ ಐತಿ. ಸೊ ಇದನ್ನು ನಾನು 4 ಟಕ್ಸ್ ಬ್ಲೌಸ್ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಫಸ್ಟ್ ನಾನು ಬ್ಯಾಕ್ ಸೈಡಿಂದ ಅಳತೆ ನೋಡ್ಕೋತೀನಿ ನೋಡ್ರಿ. ಯಾವಾಗಲೂ ಅಷ್ಟೇ ಬ್ಯಾಕ್ ಸೈಡಿಂದ ಫಸ್ಟ್ ಅಳತೆ ನೋಡ್ಕೋಬೇಕು. ಯಾಕಂದ್ರೆ ಫ್ರಂಟ್ ಸೈಡು ಸ್ವಲ್ಪ ಉದ್ದ ಜಾಸ್ತಿ ಇರ್ತೈತಿ, ಬಟ್ಟೆ ಅಂದ್ರೆ ಹಿಗ್ಗಿರ್ತೈತೆ, ಅದು ಹಾಕ್ಕೊಂಡು ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಬಂದಿರ್ತೈತಿ. ಹಂಗಾಗಿ ನಾವು ಬ್ಯಾಕ್ ಸೈಡಿಂದನೇ ಅಳತೆ ನೋಡ್ಕೋಬೇಕು. ಇದು ನೋಡ್ರಿ, ಫ್ರಂಟ್ ಸೈಡ್ ಏನೈತಿ 14 ಇಂಚ್ ಬಂದೈತಿ, ಬಟ್ ಬ್ಯಾಕ್ ಸೈಡ್ ಏನೈತಿ ಅವ್ರದ್ದು 13 ಇಂಚ್ ಐತಿ. 1 ಇಂಚ್ ಎಕ್ಸ್ಟ್ರಾ ಐತಿ ಇದು. ಇನ್ನು ಎದೆ ನೋಡ್ಕೊಳ್ಳೋದಂದ್ರೆ ಎದೆನ ಈ ಉಕ್ಕ ಏನು ಹಚ್ತೀವಲ್ಲ, ಉಕ್ಕ ಹಚ್ಚಿರ್ತೀವಲ್ಲ ಅಲ್ಲಿಂದ ನೋಡ್ಕೋಬೇಕು ಎದೆನ ಬಗಲ್ವರೆಗೂ. ಅದನ್ನಷ್ಟು ನೋಡ್ಕೊಂಡು ಇನ್ನು ಬ್ಯಾಕ್ ಸೈಡಿಂದು ಇದನ್ನು ಅಳತೆ ಹಾಕ್ಕೊಳತ್ತೀನಿ. ಬ್ಯಾಕ್ ಸೈಡ್ ಬಂದು 13 ಇಂಚ್ ಐತೆ ಅವ್ರದ್ದು ರೆಡಿ. ನಾನು ಅದಕ್ಕೆ 14 ಇಂಚ್ ತೊಗೋತೀನಿ. ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಇಡು ಅಂತ ಹೇಳಿದ್ರು ಅವ್ರು ಇದಕ್ಕಿಂತಲೂ. ಹಾಗಾಗಿ 14 ಇಂಚು ನಾನು ಉದ್ದಿಗೆ ಇಟ್ಕೊಂಡು ಇನ್ನು ಬಗ್ಲಿಗೆ ಏನೈತಿ 5.5 ಇಟ್ಕೋತೀನಿ. ನಾನೀಗ ಬ್ಯಾಕ್ ಪಾರ್ಟ್ನ ಫಸ್ಟ್ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ನಮ್ಮ ಸೈಡು ಕ್ಲೋಸ್ ಇರಬೇಕು, ಮುಂದಿನ ಸೈಡ್ ಈ ಕಡೆ ಓಪನ್ ಐತಿ. ಇನ್ನು ಬಗಲುದ್ದ 5.5 ಇಟ್ಕೊಂಡು ಇನ್ನು ಹಾಫ್ ಶೋಲ್ಡರು ನಾನು ಫಸ್ಟು ನೆಕ್ಕಿನ ಅಗಲ ತೊಗೋತೀನಿ. ನೆಕ್ಕಿನ ಅಗಲ ಬಂದು 2.5, ನಮ್ಮದು ಡೀಪು ನೆಕ್ಕಿಂದು 2.5. ಅದ್ರ ಮುಂದೆ ಇವ್ರದ್ದು ಶೋಲ್ಡರ್ ಪಟ್ಟಿ ಎಷ್ಟೈತಿ ನೋಡಿಕೊಂಡು, ಇವ್ರದ್ದು 2.5 ಐತಿ ಶೋಲ್ಡರ್ ಪಟ್ಟಿ. ನಾನು ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಅಂದ್ರೆ 3 ಇಂಚಿನಷ್ಟು ಶೋಲ್ಡರ್ ಪಟ್ಟಿ ತೊಗೊಳ್ತೀನಿ. ಮೇಲಿನೂ ಅಷ್ಟೇ 2.5 ನೆಕ್ಕಿನ ಬಿಡ್ತು. ಅದ್ರ ಮುಂದೆ ಶೋಲ್ಡರ್ ಪಟ್ಟಿ ಏನೈತಿ 3 ಇಂಚಿನಷ್ಟು. ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಕಟ್ಟಿಂಗ್ನ ಅಂದ್ರೆ ಬ್ಯಾಕ್ ಸೈಡ್ನ ಫಸ್ಟ್ ಕಟ್ ಮಾಡ್ಕೋತೀನಿ. ಇದನ್ನು ಇಟ್ಕೊಂಡು ನಾನು ಫ್ರಂಟ್ ಸೈಡು ಆಮೇಲೆ ಕಟ್ ಮಾಡ್ಕೋತೀನಿ. ಫಸ್ಟ್ ಬ್ಯಾಕ್ ಸೈಡಿಂದು ಇದು ನೋಡಿರಿ 3 ಇಂಚಿಗೆ ಉದ್ದ ಮಾರ್ಕ್ ಮಾಡಿಕೊಂಡೆ. ಇನ್ನು ಅವ್ರದ್ದು ಎದೆ ಬಂದು 9 ಇಂಚ್ ಐತಿ ಫ್ರೆಂಡ್ಸ್. ಇವ್ರದ್ದು ಎದೆ ಬಂದು 9 ಇಂಚು. ಬ್ಯಾಕ್ ಸೈಡ್ ಏನೈತಿ ಎದೆ ಒಳಗೆ ಏನು ಎಕ್ಸ್ಟ್ರಾ ತೊಗೊಳಂಗಿಲ್ಲ. ಎದೆ ಯಾವ ರೀತಿ ನೋಡ್ಕೊಂಡು ತೋರ್ಸಾತಿ ನೋಡ್ರಿ. ಇವಕ್ಕೇನು ಹಚ್ತೀವಲ್ಲ ಉಕ್ಕು ಹಚ್ಚು ಪಟ್ಟಿ, ಅಲ್ಲಿಂದ ಈ ಬಗಲೊಳಗೆ ಈ ರೀತಿ ನೋಡ್ಕೊಳ್ಳೋದು. ನಮ್ಮದು ಇವ್ರದ್ದು ಯಾರದೇ ಆಯಿತು ಅಳತೆ ಬ್ಲೌಸ್ ಕೊಟ್ಟಿದ್ರಂದರೆ ಈ ರೀತಿಯೇ ನೋಡ್ಕೊಳ್ಳೋದು ಅಳತೆ. ಇನ್ನು ಅವ್ರದ್ದು ಎದೆ ಅಗಲ ಬಂದು 9 ಇಂಚ್ ಐತಿ. ಅದ್ರ ಮುಂದೆ 1.5 ಅಥವಾ 2 ಇಂಚಿನಷ್ಟು ಹೊಲಿಗೆ ಮಾರ್ಜಿನ್ನ ಮಾರ್ಕ್ ಮಾಡ್ಕೊಂಡೇನಿ. ಇನ್ನು ಕೆಳಗಡೆ ಬಿಡ್ತು ಇದು ಸೊಂಟದ ಅಗಲ ಇವ್ರದ್ದು ಫುಲ್ ನೋಡ್ಕೊರಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಫುಲ್ ನೋಡ್ಕೊರಿ, ಇಲ್ಲಾಂದ್ರೆ ಬರೀ ಉಕ್ಕಿನ ಮನೆಯಿಂದ ಅಷ್ಟು ನೋಡ್ಕೊರಿ. ಈಗ ಫುಲ್ ಇಷ್ಟು ಎಷ್ಟೈತಿ 14 ಇಂಚ್ ಐತಿ. ಅದರ ಅರ್ಧ ಬಂದು 7 ಇಂಚ್ ಆಗುತ್ತೆ. ಸೊ 7 ಇಂಚು ಅವ್ರದ್ದು ಸೊಂಟದ ಅಗಲ. ಅದ್ರ ಮುಂದೆ 1 ಇಂಚಿನಷ್ಟು ಟಕ್ಸ್ ಹಿಡ್ಯಾಕಂತ 1 ಇಂಚು ಎಕ್ಸ್ಟ್ರಾ, ಮತ್ತು 1.5 ಅಥವಾ 2 ಇಂಚಿನಷ್ಟು ಹೊಲಿಗೆ ಮಾರ್ಜಿನು. ಸೊ ಈ ರೀತಿ ಇದ್ರೊಳಗೆ 1 ಇಂಚಿನಷ್ಟು ಎಕ್ಸ್ಟ್ರಾ ಬರ್ತೈತಿ ಸೊಂಟದಾಗ. ಫ್ರಂಟ್ ಸೈಡು ಇದು ಬ್ಯಾಕ್ ಸೈಡ್ ಏನೈತಿ ಎದೆಯೊಳಗೆ ಬಳಸ್ಕೊಳ್ಳಲ್ಲ. ಅವ್ರದ್ದು 9 ಇಂಚ್ ಇತ್ತಂದ್ರೆ 9 ಇಂಚೇ ಇಟ್ಕೊಳ್ಳೋದು. ಅದ್ರ ಮುಂದೆ ಏನೈತಿ 1.5 ಅಥವಾ 2 ಇಂಚಿನಷ್ಟು ಹೊಲಿಗೆ ಮಾರ್ಜಿನ್ ಬರ್ತೈತಿ. ಇನ್ನು ನೆಕ್ಕಿನ ವಿಡ್ತ್ ಬಂದು 2.5 ಇದು 2.5. ಮತ್ತು ಇದು ಶೋಲ್ಡ್ರ್ ಪಟ್ಟಿ ಏನೈತಿ 3.5. ಇನ್ನು ಇಲ್ಲಿಂದ ಇದು 1 ಇಂಚಿನಷ್ಟು ಮಾರ್ಕ್ ಮಾಡ್ಕೊಂಡು ಬಗ್ಲಿನ ಸೇಪ್ ತಗೊಳ್ಳೋದು ಫ್ರೆಂಡ್ಸ್. ಇಷ್ಟೇ. ಬ್ಯಾಕ್ ಸೈಡ್ ಏನು ಎಕ್ಸ್ಟ್ರಾ ಬರೋಲ್ಲ ಎದೆಯೊಳಗೆ. ಸೊಂಟದೊಳಗೆ ಅಷ್ಟೇ 1 ಇಂಚ್ ಟಕ್ಸ್ ಹಿಡಿತೀವಲ್ಲ, ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಇನ್ನು ಸೇಮ್ ಇದೇನು ಮಾರ್ಕ್ ಮಾಡ್ಕೊಂಡಿನಿಲ್ಲ ಈ ಅಳತೆಗೆ ನಾನೀಗ ಇದನ್ನು ಕಟ್ಟಿಂಗ್ನ ಮಾಡ್ಕೋತೀನಿ ಫ್ರೆಂಡ್ಸ್. ಇದನ್ನು ಕಟ್ಟಿಂಗ್ ಮಾಡ್ಕೊಂಡು ಇದೇ ಅಳತೆ ಇಟ್ಕೊಂಡು ನಾನು ಫ್ರಂಟ್ ಸೈಡ್ನು ಕಟ್ಟಿಂಗ್ ಮಾಡ್ತೀನಿ. ನೋಡಿರಿ, ಅದನ್ನ ಬ್ಯಾಕ್ ಸೈಡ್ ಕಟ್ ಮಾಡಿದ್ನಲ್ಲ. ಇನ್ನು ಫ್ರಂಟ್ ಸೈಡ್ನು ಇಲ್ಲಿ ಏನು ಬಟ್ಟೆ ಉಳಿದಿರ್ತೈತಲ್ಲ, ಬ್ಯಾಕ್ ಸೈಡ್ ಇದು ಬಗಲ್ ಕಟ್ ಮಾಡ್ದಲ್ಲಿ ಇಲ್ಲಿ ಐತಲ್ಲ, ಇಲ್ಲಿ ನಾನು ಈ ರೀತಿ ಬಟ್ಟೆನ ನೋಡ್ಕೊಳ್ರಿ. ಬಟ್ಟೆ ಜಾಸ್ತಿ ಇತ್ತಂದ್ರೆ ಅಡ್ಜಸ್ಟ್ ಎಲ್ಲಾದ್ರೂ ಇಟ್ಕೋಬೋದು. ಬಟ್ ಬಟ್ಟೆ ಕಡಿಮೆ ಇತ್ತಂದ್ರೆ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕಾಗ್ತೈತಿ ನೋಡಿಕೊಂಡು. ಈಗ ಇದೇನು ಬ್ಯಾಕ್ ಪಾರ್ಟ್ ಕಟ್ ಮಾಡಿನಲ್ಲ ಅದೇ ಅಳತೆಗೆ ಫಸ್ಟ್ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನಾನು ಫ್ರಂಟ್ ಸೈಡಿಗೆ ಕಟ್ ಮಾಡ್ಕೊಳಕ್ಕಂತೇಳಿ. ಫಸ್ಟ್ ಸೇಮ್ ಅದು ಏನೈತಿ ಎಕ್ಸಾಕ್ಟ್ ಅದೇ ಅಳತೆಗೆ ನಾನು ಫಸ್ಟ್ ಕಟ್ ಮಾಡ್ಕೊಂಡೀನಿ, ಇದು ಮಾರ್ಕ್ ಮಾಡ್ಕೊತೀನಿ. ಈಗ ಇದೇನು ಬ್ಯಾಕ್ ಸೈಡ್ ಐತಲ್ಲ ಎಕ್ಸಾಕ್ಟ್ ಅದೇ ಅಳತೆಗೆ ಫಸ್ಟ್ ಮಾರ್ಕ್ ಮಾಡಿಕೊಂಡು ಇನ್ನು ಫ್ರಂಟ್ ಸೈಡಿಗೆ ಏನೇನು ಎಕ್ಸ್ಟ್ರಾ ಬೇಕೋ ಅದನ್ನು ನಾನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತೀನಿ ಫ್ರೆಂಡ್ಸ್. ಇನ್ನು ನೋಡಿರಿ, ಕೆಳಗಡೆ ಏನೈತಿ ಬ್ಯಾಕ್ ಸೈಡ್ಗಿಂತಲೂ ಫ್ರಂಟ್ ಸೈಡು 1 ಇಂಚ್ ಎಕ್ಸ್ಟ್ರಾ ಬೇಕಾಗ್ತದೆ. ಯಾಕಂದರೆ ಇಲ್ಲಿ ಟಕ್ಸ್ ಅದು ಹಿಡಿತೀವಿ ಮತ್ತು ಕ್ರಾಸ್ ಪಟ್ಟಿ ಅದೆಲ್ಲ ಜಾಯಿಂಟ್ ಮಾಡ್ತೀವಲ್ಲ, ಹಂಗಾಗಿ
ಇಲ್ಲಿ ಎಕ್ಸ್ಟ್ರಾ ಬೇಕಾಗ್ತದೆ, 1 ಇಂಚ್ ಎಕ್ಸ್ಟ್ರಾ ತೊಗೋತೀನಿ. ಈ ಬ್ಯಾಕ್ ಸೈಡು ಅವ್ರದ್ದು ರೆಡಿ ಬಂದು 13 ಇತ್ತಂದ್ರೆ 13.5 ತೊಗೊಂಡಿರ್ತೀವಿ, ಮತ್ತು ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗ್ತದೆ. ಇನ್ನು ಎದೆಯೊಳಗೂ ಅಷ್ಟೇ 1 ಇಂಚು, ಎದೆಯೊಳಗೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇನ್ನು ಸೊಂಟದಾಗ ಬ್ಯಾಕ್ ಸೈಡ್ 1 ಇಂಚ್ ತೊಗೊಂಡಿದ್ವಿ, ಫ್ರಂಟ್ ಸೈಡ್ 2 ಇಂಚ್ ಬೇಕಾಗ್ತದೆ. ಅಂದ್ರೆ ಬ್ಯಾಕ್ ಸೈಡ್ 1 ಇಂಚ್ ತೊಗೊಂಡಿದ್ವಿ ಈಗಾಗಲೇ, ಅದಕ್ಕಿಂತ ಇನ್ನೂ 1 ಇಂಚ್ ಎಕ್ಸ್ಟ್ರಾ, ಅಂದರೆ ಟೋಟಲಾಗಿ 2 ಇಂಚ್ ಎಕ್ಸ್ಟ್ರಾ ಬೇಕಾಗ್ತದೆ ಫ್ರಂಟ್ ಸೈಡು. ಈ ಸೊಂಟದೊಳಗೆ 2 ಇಂಚ್ ಬೇಕಾಗ್ತದೆ, ಎದೆಯೊಳಗೆ 1 ಇಂಚು. ಇನ್ನು ಇಲ್ಲಿ ಬಗಲೊಳಗೂ ಒಂದು 1/2 ಇಂಚ್ ಒಳಗಡೆ ಬರಬೇಕು. ಈ ರೀತಿ ಫ್ರಂಟ್ ಸೈಡ್ ಸೇಪು ಒಳಗೆ ಬರಬೇಕು. ಆ ರೀತಿ ಸೇಪ್ ತಗೊಂಡು ಇನ್ನು ಇದು ಕ್ರಾಸ್ ಪಟ್ಟಿ ತಗೋತೀನಿ. ಇಲ್ಲಿ 2.5 ಹೊಲಿಗೆ ಮಾರ್ಜಿನ್ ಏನೈತಲ್ಲ, ಇಲ್ಲಿ 2.5, ಈ ಸೆಂಟ್ರ್ವರೆಗೂ 2.5ನೇ ತೊಗೋಬೇಕು ಸ್ಟ್ರೇಟಾಗೆ. ತೊಗೊಂಡು ಈ ಕಡೆ ಏನೈತಿ 3.5 ಇಂಚ್ ತೊಗೊಳ್ತೀನಿ ಫ್ರೆಂಡ್ಸ್. ಇದನ್ನು ನಾನು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋತೀನಿ ಈ ರೀತಿ. ನೋಡಿರಿ, ಈ ರೀತಿ ಮಾರ್ಕ್ ಮಾಡ್ಕೊಂಡಾಯಿತು. ಇನ್ನು ನೆಕ್ಕಿನ ವಿಡ್ತು ಬಂದು 2.5 ಇಂಚ್ ಇತ್ತಲ್ಲ, 2.5 ಇಂಚಿಗೆ ಫಸ್ಟ್ ಮಾರ್ಕ್ ಮಾಡಿಕೊಂಡು ನೆಕ್ ಅವ್ರದ್ದು ಎಷ್ಟೈತಿ ನೋಡಿಕೊಂಡು ನಾನು ಕಟ್ಟಿಂಗ್ನ ಮಾಡ್ಕೋತೀನಿ ಫ್ರೆಂಡ್ಸ್. ಇನ್ನು ಶೋಲ್ಡರ್ ಪಟ್ಟಿ ನೋಡಿರಿ 3.25 ಇಂಚ್ ಐತಿ. ಅವ್ರದ್ದು ನೆಕ್ ಬಂದು ಎಷ್ಟೈತಿ ನೋಡ್ಕೋತೀನಿ. ಯಾವ ರೀತಿ ನೋಡ್ಕೋದಂದ್ರೆ, ಈ ಭುಜ ಏನಿರ್ತೈತಿಲ್ಲ, ಭುಜ ಜೋಡಿಸಿದ್ದು ಇಲ್ಲಿಂದ ಈ ನೆಕ್ಕಿನವರೆಗೂ ನೋಡಿರಿ, ಇಲ್ಲಿಂದ ಈ ನೆಕ್ಕಿನವರೆಗೂ ಸ್ಟ್ರೇಟ್ ನೋಡ್ಕೊರಿ ಎಷ್ಟೈತೆ ಅಂತೇಳಿ. ಇವ್ರದ್ದು ಬಂದು 6 ಇಂಚ್ ಐತಿ, ಅದಕ್ಕೊಂದು ಎಕ್ಸ್ಟ್ರಾ ಹೊಲಿಗೆ ಒಳಗೆ ಮೇಲೆ ಹೋಗ್ತೈತಿಲ್ಲ, ಹಂಗಾಗಿ 6.25 ಅಥವಾ 6.5 ಇಂಚಿನಷ್ಟು ತೊಗೊಳ್ರಿ. ತೊಗೊಂಡಿನಿ. ತೊಗೊಂಡ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳಕತ್ತೀನಿ ನೋಡಿರಿ. ಈ ರೀತಿ ಫ್ರಂಟ್ ಸೈಡು ಮಾರ್ಕ್ ಮಾಡ್ಕೊಳ್ಳೋದು. ಇದು ನೋಡಿರಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, ಇಲ್ಲಿಂದ 2.5 ಇಂಚು. ಮತ್ತು ಇದು ಎಕ್ಸ್ಟ್ರಾ ಯಾಕೆ ತೊಗೋತೇವೆ ಅಂದರೆ, ಇಲ್ಲೆಲ್ಲ ಟಕ್ಸ್ ಬರ್ತಾವೆ, ಇಲ್ಲಿ ಬರ್ತೈತಿ, ಮತ್ತು ಬಗಲೊಳಗೆ ಮುಂದ್ಗಡೆ ಮತ್ತು ಇಲ್ಲಿ ಕೆಳಗೆ, ಅದಕ್ಕೆ ಹಾಗಾಗಿ ಎಕ್ಸ್ಟ್ರಾ ತೊಗೋತೀವಿ ನಾವು ಫ್ರಂಟ್ ಸೈಡು ಬ್ಯಾಕ್ ಸೈಡ್ಗಿಂತಲೂ. ಉದ್ದಿಗೂ ಅಷ್ಟೇ ಕ್ರಾಸ್ ಪಟ್ಟೆ ಅದೆಲ್ಲ ಜೋಡಿಸ್ತೇವಲ್ಲ, ಅಲ್ಲಿ ಹೊಲಿಗೆ ಒಳಗೆ ಹೋಗ್ತೈತಿ, ಹಂಗಾಗಿ 2 ಇಂಚ್ ಎಕ್ಸ್ಟ್ರಾ, ಉದ್ದಿಗೆ 1 ಇಂಚ್ ಎಕ್ಸ್ಟ್ರಾ, ಮತ್ತು ಸೊಂಟದೊಳಗೆ ಏನೈತಿ 2 ಇಂಚ್ ಎಕ್ಸ್ಟ್ರಾ. ಇಲ್ಲಿ 2 ಇಂಚ್ ಯಾಕೆ ಎಕ್ಸ್ಟ್ರಾ ತೊಗೋತೀವಂದ್ರೆ, ಇಲ್ಲಿ 1 ಇಂಚಿನ ಟಕ್ಸ್ ಬರ್ತೈತಿ ಫ್ರೆಂಡ್ಸ್. ಬ್ಯಾಕ್ ಸೈಡ್ ಏನೈತಿ ಬರೀ 1/2 ಇಂಚಿನ ಟಕ್ಸ್ ಬರುತ್ತೆ, ಫ್ರಂಟ್ ಸೈಡ್ ಏನೈತಿ 1 ಇಂಚಿನ ಟಕ್ಸ್ ಬರ್ತೈತಿ. ಹಾಗಾಗಿ ನಾವು ಸೊಂಟದೊಳಗೆ 2 ಇಂಚ್ ತೊಗೋತೀವಿ. ಇನ್ನು ಎದೆ ಒಳಗೆ ಏನೈತಿ ಬರೀ 1 ಇಂಚ್ ತೊಗೋತೀವಿ, ಯಾಕಂದರೆ ಇಲ್ಲಿ ಬಗಲೊಳಗೆ ಸಣ್ಣ ಟಕ್ಸ್ ಹಿಡಿತೀವಿ ಅಷ್ಟೇ, 1/2 ಇಂಚಿಂದು. ಹಾಗಾಗಿ ಅದನ್ನು ಕಡಿಮೆ ತೊಗೋತೀನಿ ನಾನು. ಇನ್ನು ಕ್ರಾಸ್ ಪಟ್ಟಿ ನೀವು ಇಲ್ಲೇ ಬಟ್ಟೆ ಇತ್ತಂದ್ರೆ ಇಲ್ಲೇ ಕಟ್ ಮಾಡ್ಕೊಂಬಿಡ್ಬೋದು. ಇಲ್ಲ ನಿಮ್ಮ ಬಟ್ಟೆ ಕಮ್ಮಿ ಇತ್ತಂದ್ರೆ ಈ ಕ್ರಾಸ್ ಪಟ್ಟಿ ಏನು ಮಾರ್ಕ್ ಮಾಡಿವಲ್ಲ ಅದನ್ನಷ್ಟೇ ಕಟ್ ಮಾಡಿಕೊಂಡು ಕ್ರಾಸ್ ಪಟ್ಟಿನ ಈ ಕಡೆ ಬೇರೆ ಕಡೆ ಬಟ್ಟೆ ಇತ್ತಂದ್ರೆ ಅಲ್ಲಿ ಕಟ್ ಮಾಡ್ಕೋಬೋದು. ಬಟ್ ನಂದು ಆ ಬಟ್ಟೆ ಜಾಸ್ತಿ ಇರೋದ್ರಿಂದ ನಾನು ಕ್ರಾಸ್ ಪಟ್ಟಿನ ಇದರೊಳಗೆ ಕಟ್ ಮಾಡ್ಕೊಳತ್ತೀನಿ ನೋಡಿರಿ. ನಿಮಗೆ ಬಟ್ಟೆ ಕಡಿಮೆ ಇತ್ತಂದ್ರೆ ಈಗೇನು ಮಾರ್ಕ್ ಮಾಡಿವಲ್ಲ ಕ್ರಾಸ್ ಪಟ್ಟಿದು, ಅದಷ್ಟೇ ಮೇಲಿನ ಸೈಡಿಗೆ ಅಷ್ಟೇ ಮಾರ್ಕ್ನ ಕಟ್ಟಿಂಗ್ನ ಮಾಡಿಕೊಂಡು ಕ್ರಾಸ್ ಪಟ್ಟಿ ಬೇರೆ ಕಡೆನೂ ತಕ್ಕೋಬೋದು. ನೋಡಿರಿ, ಸೇಮ್ ಏನು ನಾವು ಮಾರ್ಕ್ ಮಾಡಿದ್ನಲ್ಲ ಅದೇ ಅಳತೆ ಈಗ ನಾನು ಕಟ್ಟಿಂಗ್ ಮಾಡತ್ತೀನಿ. ನೋಡಿರಿ, ಕಟ್ಟಿಂಗ್ ಮಾಡಿದ್ದಾಯಿತು. ಕ್ರಾಸ್ ಪಟ್ಟಿ ಅಲ್ಲಿ ತಕ್ಕೊಳಿಕ್ಕಂದ್ರೆ ಇಲ್ಲಿ ಜಾಗ ಇರ್ತೈತೆ ನೋಡಿರಿ, ಇಲ್ಲಿ ತಕ್ಕೋಬೋದು. ಬಟ್ ನಂಗೆ ಇದು ಬಟ್ಟೆ ಜಾಸ್ತಿ ಐತೆ, ಅವ್ರ ಅಳತೆಗಿಂತಲೂ ಬಟ್ಟೆ ಜಾಸ್ತಿನೇ ಐತಿ. ಹಂಗಾಗಿ ನಾನು ಅಲ್ಲೇ ಕಟ್ ಮಾಡ್ಕೊಂಬಿಟ್ಟೆ ಕ್ರಾಸ್ ಪಟ್ಟಿನೂ. ಮತ್ತು ಇಲ್ಲಿ 2 ತಕ್ಕೋತೀನಿ, 4 ಬೇಕಾಗ್ತೈತಿ. ಇದಕ್ಕೆ ಅಸ್ತರ್ ಏನು ಹೇಳಿಲ್ಲ ಅವರು, ಹಾಗೆ ಡೈರೆಕ್ಟಾಗಿ ಹೊಲಿಯೋದೈತಿ. ಹಾಗಾಗಿ ನಾನು ಇದಕ್ಕೇನು ಅಸ್ತರ್ ಅದೇನು ಕಟ್ ಮಾಡ್ಕೊಳತ್ತಿಲ್ಲ. ಇನ್ನು ಇಲ್ಲಿ 2 ಕ್ರಾಸ್ ಪಟ್ಟಿನ ತಕ್ಕೋತೀನಿ ಫ್ರೆಂಡ್ಸ್ ನಾನು. ಇನ್ನು ಕ್ರಾಸ್ ಪಟ್ಟಿ ತಗೊಂಡಾಯ್ತು. ಇನ್ನು ಇಲ್ಲಿ ಏನೈತಿ ಸ್ಲೀವ್ಸ್ ಕಟ್ ಮಾಡ್ಕೋತೀನಿ. ಈಗ ಡಬಲ್ ಫೋಲ್ಡಿಂಗ್ ಇತ್ತಲ್ಲ ಬಟ್ಟೆ, ಇದು ನೋಡಿರಿ ಡಬಲ್ ಫೋಲ್ಡಿಂಗ್ ಐತಿ. ಇನ್ನು ಇದನ್ನು ಇನ್ನೊಂದು ಸಾರಿ ಈ ರೀತಿ ಮಡಚ್ಕೊಂಡು ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು. ಇದು ಅಸ್ತರ್ ಬಟ್ಟೆ, ಅಸ್ತರೇನು ಹಚ್ಚಂಗಿಲ್ಲ, ಹಾಗಾಗಿ ಇದನ್ನು ನಾನು ಮುಂದೆ ಮಡಿಚಿ ಹೊಲ್ಕೋಬೇಕಾಗ್ತೈತಿ. ಇದು ನೋಡಿರಿ 4 ಪೀಸ್ ಅಂದ್ರೆ ಬಟ್ಟೆನ ಮಡಚ್ಕೊಂಡೀನಿ. ಮಡಚ್ಕೊಂಡು ಈಗ ನಾನು ಇಲ್ಲಿ ಮುಂದ್ಗಡೆ ಸೈಡು 1.5 ಇಂಚಿನಷ್ಟು ಇಲ್ಲಿ ಕೈ ಹೊಲಿಗೆ ಬರ್ತೈತಿ. ಇದಕ್ಕೆ ಕೈ ಹೊಲಿಗೆ ಬರ್ತೈತಿ, ಮುಂದೆ ತೋಳಿಗೆ ಏನೈತಿ, ಹಾಗಾಗಿ 1.5 ಇಂಚಿನಷ್ಟು ಮಾರ್ಕ್ ಮಾಡ್ಕೊಳ್ತೀನಿ. ಇದು ಕೈ ಹೊಲಿಗೆ ಪಟ್ಟಿ ಹೋಗ್ತೈತಿ, ಇದು ಕೈ ಹೊಲಿಗೆಗೆ. ಇನ್ನು ಅವ್ರದ್ದು ಸ್ಲೀವ್ಸ್ ಎಷ್ಟೈತಿ ನೋಡ್ಕೋತೀನಿ ಫ್ರೆಂಡ್ಸ್.
ನೋಡಿರಿ ಇವ್ರದ್ದು ಈ ರೀತಿ ಡೈರೆಕ್ಟಾಗಿ ಹಾಕ್ಕೊಂಡು ಕಟ್ಟಿಂಗ್ನ ಮಾಡ್ಕೋಬೋದು. ಇವ್ರದ್ದು ನೋಡಿರಿ ಈಗ ರೆಡಿ ಸ್ಲೀವ್ಸು. ಇಲ್ಲಿ ಭುಜ ಏನು ಜೋಡಿಸಿರ್ತೀವಲ್ಲ ಅಲ್ಲಿಗೆ ಇದು ಭುಜ ಇಲ್ಲಿ ಜೋಡಿಸಿವಿ. ಇದ್ರ ಮುಂದೆ ಒಂದು ಪಾವು ಇಂಚಿನಷ್ಟು ನಾವು ಹೊಲಿಗೆ ಒಳಗೆ ಹೋಗಾಕಂತೀವಿ. ಆ ಪಾವು ಇಂಚ್ ಅಥವಾ ಅರ್ಧ ಇಂಚಿನಷ್ಟು ಮಾರ್ಕ್ ಮಾಡ್ಕೊಳ್ಳೋದು. ಇನ್ನು ಅವ್ರದ್ದು ಇಲ್ಲಿ ಸ್ಲೀವ್ಸಿನ ಲೂಸ ಫಿಟ್ಟಿಂಗ್ ಏನೈತಿ ಅಷ್ಟು ಮಾರ್ಕ್ ಮಾಡಿಕೊಂಡು ಅವ್ರದ್ದು ರೆಡಿ ಇಲ್ಲಿ ಬಂದೈತಿ ಬಗ್ಲಿಂದು, ಅದಕ್ಕೆ ಎಕ್ಸ್ಟ್ರಾ ತೊಗೊಂಡು ನೋಡಿರಿ. ಈ ರೀತಿ ನೀವು ಮಾರ್ಕ್ ಮಾಡಿಕೊಂಡು ಡೈರೆಕ್ಟಾಗಿ ಸ್ಲೀವ್ಸು ರೆಡಿ ಅವ್ರದ್ದು ಬ್ಲೌಸಿನ ಸ್ಲೀವ್ಸೇ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು. ಇನ್ನು ಹೊಲಿಗೆ ಮಾರ್ಜಿನ್ಗಾಗಿ 1.5 ಅಥವಾ 2 ಇಂಚಿನಷ್ಟು ಮಾರ್ಕ್ನ ಮಾಡಿಕೊಂಡು ಇನ್ನು ಫ್ರಂಟ್ಸ್ ಇದು ಸ್ಲೀವ್ಸಿಂದು ಸೇಪ್ ತಗೊಳತ್ತೀನಿ. ಫ್ರಂಟು ಮತ್ತು ಬ್ಯಾಕು, ಇದು ಫ್ರಂಟು ಮತ್ತು ಇದು ಬ್ಯಾಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಕೂಡ ಕಟ್ಟಿಂಗ್ನ ಮಾಡ್ಕೋತೀನಿ ಫ್ರೆಂಡ್ಸ್. ಫಸ್ಟು 4 ಪೀಸ್ನು ಬ್ಯಾಕ್ ಸೈಡಿಂದ ಕಟ್ ಮಾಡಬೇಕು. ಆಮೇಲೆ 2 ಪೀಸ್ ಎತ್ತಿಬಿಟ್ಟು ಫ್ರಂಟ್ ಸೈಡ್ ಕಟ್ ಮಾಡ್ಕೋಬೇಕು. ಇನ್ನು ಇದು ಲೈನಿಂಗ್ ಬಟ್ಟೆ ಅಲ್ಲಲ್ಲ ಇದು, ಹಾಗಾಗಿ ಇಲ್ಲಿ ಈ ರೀತಿ ಸೇಪ್ ಬರ್ತದೆ ಮಡ್ಚಾಕಂತೇಳಿ. ಇನ್ನು ಫ್ರಂಟ್ ಸೈಡಿನ ಸೇಪ್ ತಗೋತೀನಿ ಸ್ಲೀವ್ಸಿಂದು. ನೋಡಿರಿ ಈ ರೀತಿ ಸೇಪ್ ತಗೊಂಡಾಯಿತು ಫ್ರೆಂಡ್ಸ್. ಇನ್ನು ಸ್ಲೀವ್ಸ್ ರೆಡಿ ಅದು. ಇಲ್ಲಿ ಸೆಂಟ್ರಲ್ಲಿ ಒಂದು ಕಟ್ ಕೊಡ್ತೀನಿ, ಜೋಡಿಸುವಾಗ ಈಸಿ ಆಗ್ತೈತಿ ಸೆಂಟ್ರು. ಅದಕ್ಕೆ ಈ ರೀತಿ ಒಂದು ಕಟ್ ಕೊಟ್ಕೊಂಡು ಇದನ್ನು ಎತ್ತಿಟ್ಕೊಂಡ್ವಿ ಅಂದ್ರೆ ಬ್ಲೌಸ್ ರೆಡಿ ಆಯಿತು. ಕಟ್ಟಿಂಗ್ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಸಾದಾ ಬ್ಲೌಸಿಂದು. ಇನ್ನು ನಾನಿಲ್ಲಿ ಇಲ್ಲಿ ಬಟ್ಟೆ ಏನು ಉಳ್ದೈತಲ್ಲ, ಈಗ ಪೈಪಿಂಗ್ ಮಾಡೋಕ್ಕಂತೇಳಿ ಬಟ್ಟೆನ ಕಟ್ ಮಾಡ್ಕೋತೀನಿ ನಾನಿಲ್ಲಿ. ಇದನ್ನ ಓಪನ್ ಮಾಡಿದ್ರೆ ಇಲ್ಲಿ ಬಟ್ಟೆ ಉಳ್ದಿರ್ತೈತಿ. ಸೊ ಇಲ್ಲಿ ನಾನು ಕ್ರಾಸ್ ಒಳಗೆ ಕಟ್ಟಿಂಗ್ ಮಾಡ್ಕೋಬೇಕು. ಪೈಪಿಂಗ್ ಮಾಡೋಕ್ಕಂತೇಳಿ ಕ್ರಾಸ್ ಒಳಗೆ ಬಟ್ಟೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ ಸ್ಟ್ರೇಟಾಗಿ ಬಟ್ಟೆ ಕಟ್ ಮಾಡ್ಕೋಬಾರ್ದು. ಈ ರೀತಿ ಕ್ರಾಸ್ ಒಳಗೆ ಬರ್ತಿರ್ಬೇಕು ನೋಡಿರಿ. ಇಲ್ಲಿ ಕ್ರಾಸ್ ಒಳಗೆ ಬರುತ್ತಲ್ಲ, ಈ ರೀತಿ ಕಟ್ ಮಾಡ್ಕೋಬಾರ್ದು. ಸ್ಟ್ರೇಟಲ್ಲಿದ್ದಲ್ಲಿ ಈ ರೀತಿ ಕ್ರಾಸ್ ಏನು ಬರ್ತೈತಲ್ಲ ಇಂಥಲ್ಲಿ ನಾವು ಪೈಪಿಂಗ್ ಮಾಡೋಕೆ ಅಂಥೇಳಿ ಬಟ್ಟೆನ ಕಟ್ ಮಾಡ್ಕೋಬೇಕು. ಇನ್ನು ನಾವು ಕಸಿ ಮಾಡ್ತೀವಲ್ಲ ಬ್ಲೌಸಿಗಾಯಿತು, ಡ್ರೆಸ್ಸಿಗಾಯಿತು, ಡೋರಿ, ಅದನ್ನು ಕೂಡ ಈ ರೀತಿ ಕ್ರಾಸ್ ಒಳಗೆ ಕಟ್ಟಿಂಗ್ನ ಮಾಡ್ಕೋಬೇಕು ಬಟ್ಟೆ. ಅಂದ್ರೆ ಕಸಿ ಅನ್ನೋದು ಕರೆಕ್ಟಾಗೆ ಬರ್ತದೆ ಮತ್ತು ಈ ಪೈಪಿಂಗ್ ಅನ್ನೋದು ಅಷ್ಟೇ ಕರೆಕ್ಟಾಗೆ ಬರ್ತದೆ. ಸ್ಟ್ರೇಟಾಗಿ ಕಟ್ ಮಾಡ್ಕೊಂಡ್ವಿ ಅಂದ್ರೆ ಪೈಪಿಂಗ್ ಅಷ್ಟು ಕರೆಕ್ಟಾಗಿ ಬರೋಂಗಿಲ್ಲ ಫ್ರೆಂಡ್ಸ್. ಹಾಗಾಗಿ ಕ್ರಾಸ್ ಒಳಗೆ ಕಟ್ ಮಾಡ್ಕೊಳ್ರಿ ಬಟ್ಟೆನ. ಈ ರೀತಿ ಕ್ರಾಸ್ ಒಳಗೆ ಇಟ್ಕೊಂಡು ನೋಡಿಕೊಂಡು ಕಟ್ಟಿಂಗ್ನ ಮಾಡ್ಕೋಬೇಕು. ನೋಡಿರಿ ಒಂದು ಬ್ಲೌಸ್ ಇದು ಕಟ್ಟಿಂಗ್ ಮಾಡೋದು ರೆಡಿ ಆಯಿತು. ಕ್ರಾಸ್ ಇದು ಪೈಪಿಂಗ್ ಮಾಡೋಕ್ಕಂತೇಳಿ ಬಟ್ಟೆನ ಕಟ್ ಮಾಡಿಕೊಂಡೆ. ಇದು ಅಗಲ ಎಷ್ಟು ಅಂದ್ರೆ 1.25 ಅಥವಾ 1.5 ಇಂಚಿನಷ್ಟು ಅಗಲಿದ್ರೆ ಸಾಕು ಪೈಪಿಂಗ್ ಮಾಡೋಕ್ಕಂತೇಳಿ. ನೋಡಿರಿ ಈ ರೀತಿ ಕ್ರಾಸ್ ಒಳಗೆ ಈ ರೀತಿ ಹಿಗ್ತೈತಿ ಫ್ರೆಂಡ್ಸ್. ಇದು ಈ ರೀತಿ ಹಿಗ್ತಿರಬೇಕು, ಕಟ್ ಮಾಡಿಂದ ಈ ರೀತಿ ಹಿಗ್ತಿರಬೇಕು, ಅಂದ್ರೆ ಪೈಪಿಂಗ್ ಕರೆಕ್ಟಾಗೆ ಬರ್ತೈತಿ ಫ್ರೆಂಡ್ಸ್. ಇವತ್ತು ನಾನು ಫ್ರಂಟ್ ಸೈಡು ಅಂದ್ರೆ 4 ಟಕ್ಸ್ ಬ್ಲೌಸ್ನ ಕಟ್ಟಿಂಗ್ ಮಾಡಿ ತೋರಿಸೀನಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಾಗ ನಾನು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.